ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸವನ್ನ ರೂಮನೆ ಸುರಿಸುವುದರ ಮುಖಾಂತರ ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬರಿಗೆ ಅರ್ಪಿಸಿದ್ದೀರಿ. ಸುರೇಶ್ ರೇವಣ್ಣವರ ಅಭಿಮಾನಿಗಳು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ದಯಮಾಡಿ ಹೀಗೆ 62 ವರ್ಷದ ಹಿಂದೆ ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಗ್ರಾಮಕ್ಕೆ ಬಂದಾಗ ಪಟೇಲ್ರ ಮನೆ ಜಗಲಿ ಮೇಲೆ ಕೂತು ಅವತ್ತು ನಾನು ಭಾಷಣ ಮಾಡಿದ್ದು, ಪಟೇಲ್ರು ಅವ್ರ ಮನೆ ಕರ್ಕೊಂಡೋಗಿ ನನಗೆ ಊಟ ಮಾಡಿಸಿ ಅವತ್ತು ಏನ್ ನನ್ನನ್ನ ಈ ಗ್ರಾಮದಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು 1962ರಲ್ಲಿ ಗೆಲ್ಲಿಸಿಕೊಟ್ಟಂತ ಪುಣ್ಯಾತ್ಮರು ಈ ಗ್ರಾಮದಲ್ಲಿ ಅವತ್ತು ಏನಾಯ್ತು ಅನ್ನೋದು ಗೊತ್ತು ನನಗೆ. ದಯಮಾಡಿ ನಾನು ಯಾವುದನ್ನು ಮರೆತಿಲ್ಲ. ನಾನು ಬರಬೇಕಾದ್ರೆ ಈ ಜರಗಲ ಭೂಮಿಯನ್ನು ನೋಡಿ ನಾನು ಆ ಕಡೆ ಏನು ನೀರು ಕೊಟ್ಟು ಕಬ್ಬು ಬೆಳೆದಿದ್ದಾರೆ, ಇಲ್ಲಿ ಈ ಜನಗಳ ಸ್ಥಿತಿಯನ್ನು ನೋಡಿ ನಾಲೆ ಎಲ್ಲ ಒಣಗಿದೆ. ಯಾವ ನಾಲೆ ನೀರು ಹರಿಬೇಕೋ ಅದನ್ನ ಹರಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ತಮಿಳುನಾಡವರು. ಈ ಹಿನ್ನೆಲೆಯಲ್ಲಿ ನಾನು ಬರೀ ಪ್ರಜ್ವಲ್ ರೇವಣ್ಣಗೋಸ್ಕರ ಚುನಾವಣೆ ಪ್ರಚಾರಕ್ಕೆ ಬಂದಿಲ್ಲ. ನಾನು ಇಡೀ 18 ಕ್ಷೇತ್ರದಲ್ಲಿ, ನಿನ್ನೆ ಚಿಕ್ಕಬಳ್ಳಾಪುರ, ಮೊನ್ನೆ ಕೋಲಾರ, ಆ ಹಿಂದೆ ಇವತ್ತು ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, ಸೋಮಣ್ಣ ಗೆಲ್ಲಬೇಕು ಅಂತ ಹೇಳಿ ಎಲ್ಲ ಕಡೆ ಇವತ್ತು ನಾನು ಹೋರಾಟ ಮಾಡ್ತಾ ಇದ್ದೇನೆ. ನಾನೇನು ಮತ್ತೆ ಪ್ರಧಾನಮಂತ್ರಿ ಆಗಲ್ಲ, ನಾನೇನು ಮುಖ್ಯಮಂತ್ರಿ ಆಗಲ್ಲ. ಆದ್ರೆ ನಿನ್ನೆ ಮೋದಿಯವರು ನಾನು ಒಟ್ಟಿಗೆ ಕೂತು ಚಿಕ್ಕಬಳ್ಳಾಪುರದಲ್ಲಿ ಮಾತಾಡುವಾಗ ಅವರೇ ಹೇಳಿದ್ರೆ, ನೀವು ನನ್ನ ಜನದ ಕಾವೇರಿ ನೀರನ್ನ ತಮಿಳುನಾಡವರು ಕಸ್ಕೊಳ್ತಾ ಇದ್ದಾರೆ. ಇವತ್ತು ಕೃಷ್ಣಾ ನೀರು ಎರಡನ್ನು ನನ್ನ ಜನಕ್ಕೆ ಹರಿಸಲೇಬೇಕು. ನಾನು ಸಾಯುವುದಕ್ಕೆ ಮುಂಚೆ ಅದನ್ನು ಕಣ್ಣಿಂದ ನೋಡಬೇಕು ಅಂತ ಹೇಳಿ ನಿನ್ನೆ ಮೋದಿ ನಾನು ಒಂದೇ ವೇದಿಕೆಯಲ್ಲಿ ನಾನು ಮಾತನಾಡುವಾಗ 28 ಸ್ಥಾನಗಳನ್ನ ನಾವು ಗೆಲ್ಲಿಸ್ಕೊಂಡು ಬರ್ತೇವೆ. ಯಾವುದೇ ಕಾರಣದಿಂದ ತಮಿಳರು 40 ಸ್ಥಾನ ಗೆಲ್ಲಿಸಿ ಅಲ್ಲಿ ಕೇಂದ್ರದಲ್ಲಿ ಅಧಿಕಾರ ಮಾಡಲಿಕ್ಕೆ ಏನು ಇವತ್ತು ಪ್ರಧಾನಮಂತ್ರಿಗಳು ಅಡ್ಡಿ ಮಾಡ್ತಾರೋ ಆ ಶಕ್ತಿ ನಾವು 28 ಸ್ಥಾನಗಳನ್ನ ಗೆದ್ದು ಮೋದಿಯವರ ಮುಂದೆ ಹೋಗಿ ನಮ್ಮ ಕಾವೇರಿ ನೀರನ್ನ ನನ್ನ ಜನಕ್ಕೆ ಹರಿಸ್ಬೇಕು. ಇಲ್ಲಿ ನೋಡಿದ್ರೆ ಎಲ್ಲ ಜರಗಲ ಭೂಮಿ, ನೀವು ಹೇಗೆ ಬದುಕ್ತಾ ಇದ್ದೀರಿ. ನಾನು 62 ವರ್ಷದಿಂದ ಬಂದು ಇನ್ನೊಂದು ಸ್ಕೂಲ್ ಬಿಲ್ಡಿಂಗ್ ಅನ್ನ ಕಟ್ಟಿಸ್ತೇನೆ. ಇಲ್ಲಿ ಪಕ್ಕದಲ್ಲಿ ಅವತ್ತು ಸ್ಕೂಲ್ ಬಿಲ್ಡಿಂಗ್ ಕಟ್ಟಿಸ್ತೇನೆ. ನಾನು ದೊಡ್ಡ ಮರ್ಯಾದೆ ಯಾವುದನ್ನು ಅವತ್ತು ಯಾವ ಶಕ್ತಿ ಕೊಟ್ಟರು ನೀವು. ಇವತ್ತು ನಮ್ಮ ಯುವಕರು ಅದೇ ಹುರುಪಲ್ಲಿ ನಿಂತಿದ್ರೆ ನಿಮ್ಮ ನೋವನ್ನ, ನಿಮ್ಮ ಎಲ್ಲ ಕಷ್ಟ ಅರ್ಥ ಆಗುತ್ತೆ ನನಗೆ. ಅದನ್ನು ದಯಮಾಡಿ ಈ ಮೇಲ್ಗಡೆ ನಾಲೆಯಲ್ಲಿ ನೀರು ಹರಿಯಲಿಕ್ಕೆ ಯಾವುದೇ ಕಾರಣದಿಂದ ತಮಿಳರು ಅಡ್ಡಿ ಬರ್ಕೂಡಲು ಆ ಹೋರಾಟವನ್ನ ನಾನು ನಿನ್ನೆ ಪ್ರಧಾನಮಂತ್ರಿಗಳ ಜೊತೆ ಹೇಳಿದಾಗ ಅವರ ಭಾಷಣದಲ್ಲಿ ಹೇಳ್ತಾರೆ, ನನಗೆ ನೀರಿನ ಸಮಸ್ಯೆ ಅರ್ಥ ಆಗಿದೆ ದೇವೇಗೌಡ್ರೆ, ನಾನು ಏನಾದರೂ ಮಾಡ್ತೇನೆ ಅನ್ನೋ ಮಾತನ್ನ ಏನು ಹೇಳಿದ್ದಾರೆ. ನಾನು 28 ಸ್ಥಾನಗಳನ್ನ ಕರ್ನಾಟಕದಿಂದ ಗೆದ್ದು
NDA ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾವು ಶಕ್ತಿಯನ್ನು ತುಂಬಿದ್ರೆ ಹೇಳಿ ಈ ಸಭೆಯಲ್ಲಿ ಯಾರು ಪ್ರಧಾನಮಂತ್ರಿ